ನಡಿಯಮ್ಮ ಬಾ. ಕೂತ್ಕೋ ಬಾ, ಕೂತ್ಕೋ. ಕಮ್ಲಿ, ವಾವ್, ಚಿಂದಿ ಮನೆ ಮಸ್ತ್ ಆಗಿದೆ. ಮಸ್ತ್ ಆಗಿದೀಯಾ. ಇದು ನಿನ್ ಮನೇನೆ ಅಲ್ಲ ಕಮ್ಲಿ? ಫಸ್ಟ್ ಟೈಮ್ ನೋಡ್ದಂಗೆ ಹೇಳ್ತಿದ್ಯಲ್ಲವೇ? ನನ್ನ ಮನೆನಾ? ನನ್ ಮನೆನಾ? ಸ್ವಾಮಿ ಮುನೇಶ್ವರ ಅವತ್ ಕತ್ತಲ್ ಫೈಲ್ ಕಲಿಯಕ್ ಬಂದಾಗ ಮನೆ ಹೆಂಗಿದೆ ಅನ್ನೋದೇ ಗೊತ್ತಿರ್ಲಿಲ್ಲ. ಸಾಕಾಗಿದೆ. ಯಾಕೆ ಕಮ್ಲಿ, ಯಾರ್ದೋ ಮನೆ ನೋಡ್ತಿರ ಹಾಗೆ ನೋಡ್ತಿದ್ಯಲ್ಲ? ಓ, ಕಮಲಿಗೆ ಆಯಾಸ ಆಗಿದೆ ಅನ್ಸತ್ತೆ. ಹೌದು ಅನ್ಪರ್ಣ, ಕರೆಕ್ಟಾಗಿ ಹೇಳ್ದೆ. ಅದಕ್ಕೆ ಪಾಪ ಮಂಕಾಗ್ಬಿಟ್ಟಿದ್ದಾಳೆ. ಕಮ್ಲಿ ಏನೋ ಮಂಕಾಗವಳೆ ಸರಿ, ಆದ್ರೆ ಅಜ್ಜಿ ಮೊಮ್ಮಗಳು ಸ್ಯಾನೆ ಆಕ್ಟಿವ್ ಆಗಿದ್ದೀರಲ್ಲ, ಏನ್ ಸಮಾಚಾರ? ಅಯ್ಯೋ ಕರ್ಮಲೆ, ಖುಷಿಗೆ ಕಡೆ ನಮ್ ಕಮಲಿ ಮತ್ತೆ ವಾಪಸ್ ಬಂದ್ಲಲ್ಲ ಅನ್ನೋ ಖುಷಿಗೆ. ನಿನಗೇನ್ ಗೊತ್ತಾಗ್ಬೇಕು ಅದೆಲ್ಲ? ಅಯ್ಯೋ ಮಾಮ್, ನಿನ್ಗೇನ್ ತಲೆಗಿಲೆ ಕೆಟ್ಟಿದ್ಯೋ ಹೇಗೆ? ನಮ್ ಬೇಬಿನ ಪೊಲೀಸ್ನವ್ರು ಕರ್ಕೊಂಡು ಹೋಗಿಲ್ಲ ಅನ್ನೋದಕ್ಕಿಂತ ಇವಳು ವಾಪಸ್ ಬಂದ್ಲು ಅನ್ನೋದೇ ನಿಮಗ್ ಜಾಸ್ತಿ ಖುಷಿ ಕೊಟ್ಟಿರೋ ಹಾಗಿದೆ. ಏ ದಡ್ಡಿ, ನಿನಗ್ ತಲೆ ಕೆಟ್ಟಿದ್ಯಾ ಹೇಗೆ ಅಂತ? ಅಲ್ಲ, ಕಮಲಿ ಬಂದಿರಕ್ಕೆ ಅಲ್ವಾ ನನ್ ಮೊಮ್ಮಗಳನ್ನ ಪೊಲೀಸ್ನವ್ರು ಕರ್ಕೊಂಡು ಹೋಗ್ಲಾರ್ದೆ ಇಲ್ಲೇ ಬಿಟ್ಟು ಹೋಗಿದ್ದು. ಅಯ್ಯೋ, ಹೀಗೆ ಮಾತಾಡ್ತಾ ಇರ್ತಿರೋ ಇಲ್ಲ ಕಮಲಿಗೆ ತಿನ್ನಕ್ಕೆ ಏನಾದ್ರು ತಗೊಂಡ್ ಬರ್ತಿರೋ? ಹಾಜಿ, ನಾನ್ ತರ್ತೀನಿ. ನಿಂತ್ಕೋ. ನಮ್ ಕಮಲಿಗೆ ನಾನೇ ತರ್ತೀನಿ. ಅಣ್ಣ, ಐ ಅಂಡರ್ಸ್ಟ್ಯಾಂಡ್. ನಮ್ಗೆಲ್ರಿಗೂ ಆಗ್ತಿರೋ ಶಾಕ್ ಆ್ಯಂಡ್ ಕನ್ಫ್ಯೂಷನ್ನೇ ನಿನಗೂ ಆಗ್ತಿದೆ. ಬಟ್ ಕಮ್ಲಿ ನಾನು ನೆಗ್ಲೆಕ್ಟ್ ಮಾಡಬೇಡ. ಅಂತೂ ಇಂತೂ ನಮ್ಮೆಲ್ಲರ ಪ್ರಾರ್ಥನೆ ಫಲಿಸ್ತು. ದೇವ್ರ ದೊಡ್ಡವನು. ರಿಷಿ, ನೀನ್ ಯಾಕಪ್ಪ ಅಲ್ಲೇ ನಿಂತ್ಕೊಂಡಿದ್ಯಾ? ಬಾ, ಕೂತ್ಕೋ ಬಾ. ಕಮ್ಲಿ ಅವ್ರೆ, ಯಾಕೊಂಥರ ಇದ್ದೀರಾ? ಅವ್ರು ಆಲ್ ರೈಟ್? ಆಗ್ಲಿಂದ ಇದೊಂದನ್ನೇ ಕೇಳ್ತಿದಲ್ಲ, ಇವನ್ ದಿನ ನಡ್ ಲೂಸಾ? ಕಮ್ಲಿ ಅವರೇ, ಎಲ್ಲಿದ್ರಿ ಇಷ್ಟು ದಿನ? ಏನಾರು ತೊಂದರೆ ಇತ್ತು ಅಂದ್ರೆ ನನಗೆ ಫೋನ್ ಮಾಡ್ಬೋದಿತ್ತಲ್ಲ, ಅಥವಾ ಯಾರಿಗಾರು ಹೇಳ್ಬೋದಿತ್ತಲ್ವಾ? ಮಾವ, ನೀವು ಕೂತ್ಕೊಳ್ಳಿ. ದೇವಿ, ತಿಂಡಿ ಹಾಲು ತರ್ತೀನಿ. ಕಾಸು ರುಚಿಗೆ ರುಚಿ, ಯಾರಿಗುಂಟು ಯಾರಿಗಿಲ್ಲ.
ಇಲ್ಲ ನನಗೆ ಬೇಕು. ಇದು ಮೈಸೂರು ಪಾಕು, ಸ್ಪೆಷಲ್ ಮೈಸೂರು ಪಾಕು ನಿನಗೋಸ್ಕರ. ಆಹಾ ಸೂಪರು. ನಿಧಾನಮ್ಮ. ಆಯ್ತಾ? ಇಲ್ಲ, ಇನ್ನೊಂದು ಲೋಟ ಹಾಲು. ತಂದೆಮ್ಮ. ನಾಲ್ಕು ತೆಚ್ಚಿಗೆ ತಿಂದ್ರೆ ಮುಂದಿನ ಹೊತ್ತು ಊಟನೇ ಬೇಡ ಅನ್ನೋಳು. ಇವಳಿಗೆ ಏನ್ಲ ಆಗೈತೆ? ಹಳ್ಳಿ ಕಡೆ ಆಚೆ ಸುತ್ತಾಡ್ಕೊಂಡ್ ಬಂದ್ರೆ ದೆವ್ಗಿವ ಮೆಟ್ಕೊಳ್ಳುತ್ತೆ ಅಂತಾರಲ್ಲ, ಹಂಗೇನೇನಾ? ಏಯ್ ಸುಮ್ಕೆ ಇಲ್ಲ ಸಂಭು, ರಾತ್ರಿ ಹೊತ್ತು ಅವಳ ಜೊತೆಗೆ ನಾನೇ ಮಲಿಕೋಬೇಕು. ಏನೇನೋ ಹೇಳ್ಬಿಟ್ಟು ದಿಗಿಲ್ ಬೀಳ್ಸ್ಬೇಡ. ತಗೊಮ್ಮ. ನಿಧಾನ. ಕಮಲಿ ಅವರೇ, ಯಾಕೆ ಹೀಗೆ ಅವಾಯ್ಡ್ ಮಾಡ್ತಿದ್ದೀರಾ? ಏನಾಗಿದೆ ನಿಮ್ಗೆ? ಆಗ್ಲಿಂದ ನೋಡ್ತಾನೆ ಇದ್ದೀನಿ. ಏನಯ್ಯ ನಿಂದು? ಆ ಯುವಕ್ಕೆ ನೆಮ್ಮದಿಯಾಗಿ ತಿನ್ನಕ್ಕೂ ಬಿಡ್ತೀವಲ್ಲ. ಓಯ್ ಅನಿಕಾ, ಕಾಮಿನಿ, ಸ್ವಲ್ಪ ನೋಡ್ಕೊಳ್ಳಿ ಇವ್ನ. ಏ ಕಮಲಿ, ಏನವಿ ಮಾತಾಡ್ತಿದ್ಯಾ ನೀನು? ನಿನಗಿಂತ ಚಿಕ್ಕವ್ರಿಗೂ ಸ್ಯಾನೆ ಗೌರವ ಕೊಟ್ಟು ಮಾತಾಡ್ತಿದ್ದೆ ಅಂತದ್ರಾಗೆ ರಿಷಿ ಸರ್ನ ಏಕವಚನದಾಗ ಮಾತಾಡ್ತೀಯಾ? ಪಾಪ ಕಮಲಿ, ಅದ್ ಎಲ್ಲಿಂದ ಬಂದ್ಲೋ ಏನೋ, ಏನೇನ್ ಕಷ್ಟನ ಅನುಭವಿಸಿದ್ಲೋ ಏನೋ. ಎಲ್ರು ಒಂದೇ ಸತಿ ಪ್ರಶ್ನೆ ಕೇಳ್ತಿದ್ರೆ ಅವಳು ಏನಂತ ಉತ್ತರ ಕೊಡ್ತಾಳೆ? ಒಂದೇ ಸಮನೆ ಅಲ್ಲ, ಒಂದೇ ಒಂದು ಪ್ರಶ್ನೆಗೂ ಉತ್ತರ ಕೊಟ್ಟಿಲ್ಲ. ಉತ್ತರ ಕೊಡ್ಲಾ? ನನ್ಗಿವಾಗ ಚೆನ್ನಾಗಿ ತಿನ್ಬೇಕು, ಹಶ್ವಾಗ್ತಿದೆ. ಡೋಂಟ್ ಡಿಸ್ಟರ್ಬ್. ರಿಷಿ, ನಂಗೆ ಗೊತ್ತಿತ್ತು ನೀವೆಲ್ಲ ಕಮಲಿ ಜೊತೆ ಹೀಗೆ ಬಿಹೇವ್ ಮಾಡ್ತೀರಾ ಅಂತ ನನಗೆ ಗೊತ್ತಿತ್ತು. ಅದಕ್ಕೆ ಇಷ್ಟು ದಿನ ಇವಳನ್ನ ಮುಚ್ಚಿಟ್ಟೆ. ಮೆಮರಿ ಸರಿ ಹೋದ್ಮೇಲೆ ಇವಳನ್ನ ನಿಮ್ಮೆಲ್ರೂ ಮುಂದೆ ಕರ್ಕೊಂಡ್ ಬಂದು ನಿಲ್ಸೋಣ ಅಂತ ಅನ್ಕೊಂಡಿದ್ದೆ. ಏನು ನೀನ್ ಮುಚ್ಚಿಟ್ಟಿದ್ದ? ಏನ್ ಹೇಳ್ತಿದ್ಯಾ? ಅನಿಕಾ, ಏನ್ ತಮಾಷೆ ಮಾಡ್ತಾ ಇದೀಯಾ? ಮೆಮೊರಿ ಲಾಸ್ ಆಗಿದ್ಯಾ? ಏನ್ ಹೇಳ್ತಿದ್ಯಾ ಅನಿಕಾ? ಹೋ ರಿಷಿ, ಪಾಪ ಕಮಲಿಗೆ ಮೆಮೊರಿ ಲಾಸ್ ಆಗೋಗ್ಬಿಟ್ಟಿದೆ, ಅದಕ್ಕೆ ಹೀಗಾಡ್ತಾ ಇರೋದು. ಯಾವಳ ಮೆಮೊರಿ ಲಾಸ್? ಅಯ್ಯೋ ನಿನಗೆ ಅಮ್ಮ. ಅಯ್ಯ, ನಿನ್ನ ಅಜ್ಜಿ ತೆಗೆದು ಬಿಟ್ಟ ಅಂದ್ರೆ ನಾಟಾಡ್ತಿದ್ಯಾ? ಯಾವಳ ಮೆಮೊರಿ ಲಾಸ್? ಪಾಪ ನೋಡ್ತೀಯ ರಿಷಿ, ಚಿಕ್ಕ ಮಾತಿಗೆಲ್ಲ ಎಷ್ಟು ಕೋಪ ಮಾಡ್ಕೊತಾ ಇದ್ದಾಳೆ. ಅಯ್ಯೋ ಪಾಪ ಕಮಲಿಗೆ ಬರೀ ಅರೆ ಬರೀ ನೆನಪುಗಳಪ್ಪ. ಸರಿಯಾಗಿ ಏನು ಎತ್ತ ಏನು ಗೊತ್ತಾಗ್ತಾ ಇಲ್ಲ. ಓ ಮೈ ಡಿಯರ್ ಸಿಸ್ಟರ್ ಕಮಲಿ. ಕಮಲಿಗೆ ಹೀಗಾಗಿದೆ ಅಂತ ಗೊತ್ತಾದ ದಿನದಿಂದ ನಮ್ ಬೇಬಿ ಪಟ್ಟೆ ಯಾತನೆ ಆ ದೇವ್ರಿಗೊಬ್ಬನೇ ಗೊತ್ತಪ್ಪ. ಏನಿದೆಲ್ಲ ಹೊಸದಾಗಿ ಹೇಳ್ತೀರಾ? ಇದನ್ ಮುಂಚೆನೆ ಹೇಳಕ್ಕಾಗಿಲ್ವಾ? ಹೇಳ್ತೀನಿ ರಿಷಿ, ಖಂಡಿತವಾಗ್ಲೂ ಹೇಳ್ತೀನಿ. ನೋಡು ಬೇಬಿ, ಈಗ ಸತ್ಯ ಹೇಳೋ ಕಾಲ ಬಂದಾಯ್ತು. ನಿನ್ ಒಳ್ಳೆ ತನಗೆ ಈ ಮನೇಲಿ ಬೆಲೆ ಇಲ್ಲ ಬೇಬಿ. ಹೇಳು
ಫೈನ್, ನಾನು ಹೇಳ್ತೀನಿ. ರಿಷಿ, ನೀನ್ ಹೇಗ್ ಕಮಲಿಗೋಸ್ಕರ ಹುಡುಕ್ತಿದ್ಯೋ ನಾನು ಹಾಗೆ ಹುಡುಕ್ತಿದ್ದೆ. ಸಮ್ ಡೇಸ್ ಬ್ಯಾಕ್ ನನಗೆ ಕಮಲಿ ಸಿಕ್ಕಿದ್ಲು. ನೋಡಿದ್ರೆ ಅವಳಿಗೆ ಹಳೇದ್ ಯಾವುದು ನೆನಪಿಲ್ಲ. ಆಗ್ಲೇ ಮನೆಗೆ ಕರ್ಕೊಂಡು ಬರೋಣ ಅಂತ ಅನ್ಕೊಂಡಿದ್ದೆ. ಬಟ್ ಕಮಲಿನ ನೀವು ಈ ಸ್ಥಿತಿಯಲ್ಲಿ ನೋಡಿದ್ರೆ ನೀವೆಲ್ಲ ಹೀಗ್ ರಿಯಾಕ್ಟ್ ಮಾಡ್ತೀರಾ ಅಂತ ನನಗೆ ಗೊತ್ತಿತ್ತು. ಅದಕ್ಕೆ ಅವಳಿಗೆ ಹಳೇದ್ನೆಲ್ಲ ನೆನಪು ಮಾಡಿ ಆಮೇಲೆ ಕರ್ಕೊಂಡು ಬರೋಣ ಅಂತ ಅನ್ಕೊಂಡಿದ್ದೆ. ಅಷ್ಟರಲ್ಲಿ ನೀನು ನನ್ನ ಮೇಲೆ ಡೌಟ್ ಪಟ್ಟು ಪೊಲೀಸ್ನ ಕರೆಸ್ಬಿಟ್ಟೆ. ಇವ್ರುಗಳೆಲ್ಲ ಏನಾದ್ರೂ ನಮ್ ಬಿಸ್ನೆಸ್ ಕೈ ಹಾಕಿದ್ರೆ ನಾವ್ಗಳು ಬೀದಿಗೆ ಬರ್ಬೇಕಿತ್ತು. ಏನ್ ಸುಳ್ಳು ಹೇಳ್ತಾವಳಲ್ಲ ಇವಳು. ನನ್ನ ಇವಳು ನೋಡ್ಕೊಟ್ಟಿಲ್ಲ, ನನಗೆ ಮೆಮೊರಿ ಲಾಸ್. ದೇವ್ರೆ, ಎಲ್ರು ಇವಳು ಮಾತನ್ನ ಕೇಳಿಸ್ಕೊತಿದಾರಲ್ಲ. ಪಾಪ ಕಮಲಿ, ಎಷ್ಟೆಲ್ಲ ಕಷ್ಟ ಅವಳಿಗೆ. ದೊಡ್ಡ ಚಿಕ್ಕಮಣಿಗಳು ನಾನೇನು ತುಂಬಾ ಪರಿಚಯ ಇರೋ ತರ ಆಗ್ತಿದಾರಲ್ಲ. ನನ್ನ ಯಾರು ಅನ್ಕೊಂಡಿದ್ದಾರೆ ಇವರು? ಒಂದು ಅರ್ಥ ಆಗ್ತಿಲ್ಲ. ಈ ಇಬ್ರು ನನ್ನ ಇಲ್ಲಿ ಕರ್ಕೊಂಡ್ ಬಂದ್ರಲ್ಲ, ಅವ್ರಿಗಿದೆ ಮಾರಿ ಹಬ್ಬ. ಕಮಲಿ ಅವರ, ನಿಮ್ಗೆ ಹೀಗಾಗಿದೆ ಅಂತ ಗೊತ್ತಿಲ್ಲದೆ ನನ್ನ ಕೋಪ ಮಾಡಿಕೊಂಡೆ. ಐ ಆಮ್ ಸೋ ಸಾರಿ. ಇನ್ನೆರಡು ನಿಮಿಷ ಇಲ್ಲೇ ಬಿಟ್ರೆ ಎಡವಟ್ಟಾಗೋಗುತ್ತೆ ಬೇಬಿ. ಎಸ್ ಅಮ್ಮಮ್ಮ, ನನ್ನ ಕೈಯಿಂದ ಕಂಟ್ರೋಲ್ ಮಾಡಕ್ ಆಗ್ತಿಲ್ಲ. ಅದಕ್ಕೆ ಬೇಗ ಕರ್ಕೊಂಡು ಹೋಗ್ಬಿಡೋಣ ನಡಿ. ಇವರಿಬ್ರು ಏನೋ ಆಟದಿಂದ ಗುಸು ಗುಸು ಅಂತಿದಾರಲ್ಲ, ನನಗೂ ಗೊತ್ತಿಲ್ಲ ಏನ್ ಪ್ಲಾನ್ ಮಾಡ್ತಿದ್ದಾರೆ. ರಿಷಿ, ಲೆಟ್ ಅಸ್ ಗೆಟ್ ಸಮ್ ರೆಸ್ಟ್. ತುಂಬಾ ಕ್ವೆಶ್ಚನ್ಸ್ ಕೇಳಿ ತೊಂದರೆ ಕೊಡೋದು ಬೇಡ. ಕಮಲಿ ಅವರೇ, ಬನ್ನಿ. ರಿಷಿ, ಲೆಟ್ ಅಸ್ ಪ್ಲೀಸ್ ಟೇಕ್ ರೆಸ್ಟ್. ಬಾ ಕಮಲಿ, ನಾವು ಹೋಗೋಣ. ನಾನು ಕರ್ಕೊಂಡು ಹೋಗ್ತೀನಿ. ಅಯ್ಯೋ ಬೇಡ ರಿಷಿ, ಈಗ ಅವಳು ಏನಿದ್ರು ಅನಿತನ್ ಮಾತೇ ಕೇಳೋದು. ನೀನ್ ಬೇಡ ಬೇಬಿ, ಕಮಲಿನ ಕರ್ಕೊಂಡು ಹೋಗಮ್ಮ. ಬಾ ಕಮಲಿ, ತಗೋಮ್ಮ, ಉಡ್ಸ್ಕೋ. ನಿನಗಿಂತ ದೊಡ್ಡದಾ? ಉಡ್ಸ್ಕೋ ತಾಯಿ. ಸಮಾಧಾನನಾ? ಹುಷಾರು ಕಮಲಿ. ರಿಷಿ,
ಯೋಚನೆ ಮಾಡ್ಬೇಡಪ್ಪ. ಸದ್ಯ ನಮ್ಮ ಮಗಳು ನಮಗ್ ಸಿಕ್ಬಿಟ್ಲಲ್ಲ, ಅದೇ ಸಂತೋಷ. ನೋಡು, ಅವಳು ಒಳ್ಳೆ ಕಡೆ ಟ್ರೀಟ್ಮೆಂಟ್ ಕೊಡ್ಸೋಣ. ಸರಿನಾ? ನಿನ್ ಕಮಲಿ ನಿನಗೇ ಸಿಗ್ತಾಳೆ. ಧೈರ್ಯವಾಗಿರು. ಬಿಡಮ್ಮ, ಫಸ್ಟ್ ಏನ್ ನಡೀತಿದೆ ಅಂತ ಹೇಳಿ. ಎಲ್ಲದ್ರ ಬಗ್ಗೆ ಡೀಟೇಲ್ಸ್ ಬೇಕು ನನ್ಗೆ. ಒಬ್ರಾದ್ಮೇಲೆ ಒಬ್ರು ಅಂತ ಪದೇ ಪದೇ ಪ್ರಶ್ನೆ ಕೇಳ್ತಿದೆ. ಫುಲ್ಲು ಇರಿಟೇಷನ್. ಇರಿಟೇಷನ್. ಅಯ್ಯೋ, ಅದು ಇರಿಟೇಷನ್. ಎಲ್ಲ ಒಂದೇ ಮೋಷನ್. ಮೋಷನ್ ಅಲ್ಲ, ಎಮೋಷನ್. ಅದೇ. ಅಯ್ಯೋ ಆಯ್ತು, ನೆತ್ತಿಗೆ ಶು. ಬಾಗ್ಲಾಗ್ತಿದ್ದೀರಾ ಯಾಕೆ? ಇಟ್ಸ್ ಅ ನೈಟ್ ಮೇರ್ ಅಮ್ಮಮ್ಮ. ಜೀವನೇ ಬಾಯಿಗೆ ಬಂದಂಗಾಯ್ತು. ನಮ್ಮಿಬ್ರು ಪ್ರೀತಿಗೆ ಯಾಕೆ ಇಷ್ಟೊಂದು ಅಡೆತಡೆ? ನಾವು ಅಂಥದ್ದೇನು ತಪ್ಪು ಮಾಡಿದೀವಿ? ಕಮಲಿ ಅವ್ರನ್ನ ನನ್ನಿಂದ ಹೀಗೆ ನೋಡೋಕ್ಕಾಗಲ್ಲ. ಅಣ್ಣ, ಯಾಕೆ ಇಲ್ಲಿ ಬಂದು ನಿಂತಿದ್ಯಾ? ಅಣ್ಣ, ಇಷ್ಟ ದಿನ ಕಮಲಿ ಇಲ್ಲ ಅಂತ ನಾವೆಲ್ಲರೂ ಟೆನ್ಷನ್ ಅಲ್ಲಿದ್ವಿ. ಈಗ ಕಮಲಿ ವಾಪಸ್ ಬಂದಿದ್ದಾಳೆ. ನೀನು ಅವಳ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಬೇಕು. ಹೇಗೆ ರಚನಾ? ನೀನೇ ನೋಡ್ದಿಯಲ್ಲ, ಏನು ಅಂತ ಮಾತಾಡ್ಲಿ? ನನ್ಗೆ ಅವರು ಕಮಲಿ ಅಂತ ಫೀಲ್ ಆಗ್ತಾ ಇಲ್ಲ. ನಾನು ಕಮಲಿ ಅವರು ದೂರ ನಿಂತಿದ್ರು ಮಾತಿಲ್ದೆ ಅರ್ಥ ಮಾಡ್ಕೋತಿದ್ವಿ. ನಮ್ಮಿಬ್ರ ಮಧ್ಯೆ ಆ ಬಾಂಡಿಂಗ್ ಇತ್ತು, ನಮ್ಮಿಬ್ರು ಪ್ರೀತಿ ಅಂತದ್ದು. ಆದ್ರೆ ಈಗ ಇಲ್ಲ, ಅದ್ಯಾವುದೂ ಇಲ್ಲ. ನಾನು ಹಾಗೆ ಮಾತಾಡ್ಸಿದ್ರು ಕಮಲಿ ಅವ್ರು ಮಾತಾಡ್ತಿಲ್ಲ. ನಾನೇ ಹಗ್ ಮಾಡ್ಕೊಂಡ್ರು ನನ್ನ ದೂರ ತಾಳ್ತಿದ್ದಾರೆ. ಪ್ರೀತಿನ ಮಾತಾಡ್ಸಿದ್ರೆ ಸಿಟ್ಟು ಮಾಡ್ಕೋತಿದ್ದಾರೆ. ನಾನೇನ್ ಮಾಡ್ಲಿ ರಚನಾ? ಅಣ್ಣ, ಅಳ್ಬೇಡ. ಅನಿಕಾ ಹೇಳಿದ್ಲು ಅಲ್ವಾ, ಕಮಲಿಗೆ ಮೆಮೊರಿ ಲಾಸ್ ಆಗಿದೆ ಅಂತ. ಅಮ್ಮಂಗೂ ಹೀಗೆ ಆಗಿದ್ದಾಗ ನೀನು ಕಮಲಿ ಎಷ್ಟು ಸ್ಟ್ರಾಂಗ್ ಆಗಿ, ಎಷ್ಟು ಮೆಚ್ಯೂರ್ಡ್ ಆಗಿ ಹ್ಯಾಂಡಲ್ ಮಾಡಿದ್ರಿ. ಈಗ್ಲೂ ನಿನ್ ಮನ್ಸನ್ನ ಗಟ್ಟಿ ಮಾಡ್ಕೋ. ನೀನ್ ಅವಳಿಂದ ದೂರ ಆದಷ್ಟು ಕಮಲಿ ಮೊದ್ಲಿನ ತರ ಆಗಕ್ಕಾಗಲ್ಲ. ಕಮಲಿಗೆ ಹಳೇದೆಲ್ಲ ನೆನ್ಪು ಬರ್ಬೇಕು ಅಂದ್ರೆ ಅದು ನಿನ್ನಿಂದ ಮಾತ್ರ ಸಾಧ್ಯ.